ಇವ್ವ ನಮ್ಮ ಅತ್ತೆಯಾರು ಎಲ್ಲಿ ಹೋಗ್ಯಾರವ್ವ ಇವತ್ತು ಶುಕ್ರವಾರ ಗಾಡಿ ದುರ್ಗಮ್ಮಗೆ ಹೋಗಿ ಬರ್ತೇನೆ ಅಂದಿದ್ರು. ನಾನಾರ ಎದ್ದು ಅವಸರಲೆ ಅಂಗಳ ಬಾಗಲ ಎಲ್ಲ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ಒಳಗೆ ಹೋಗಿ ನೀರು ಕಾದಿದ್ದು ಒಲಿ ಸಾರಿಸ್ಕೊಂಡು ನೀರು ಕಾಸಕ್ಕಿಟ್ಟು ಬಂದು ಮಾಡ್ಕೊಂಡು ನೀರು ಕಾದವು ಜಳಕ ಮಾಡಿ ನಮ್ಮ ಅತ್ತೆಯಾರು ತಂಪತ್ನಾಗ ಹೋಗಿ ಬರುವಲ್ರಕ್ಕ ಮಾಡಾಗೈತಿ. ಹನಿ ಉದ್ರಾಕತೈತಿ, ಮಳೆಗಿಳಿ ಹತ್ತಿಗಿತ್ತೈತೆ. ನಮ್ಮ ಅತ್ತೆಯಾರು ಎಲ್ಲಿ ಹೋಗ್ಯಾರ ಜಳಕ ಮಾಡಿ ಗಾಡಿ ದುರ್ಗಮ್ಮಗೆ ಹೋಗಿ ಬಂದು ಚಾ ಕುಡ್ದು ಕುಂತ್ರಂದ್ರೆ ಸಮಾಧಾನ ಆಕತಿ. ಅತ್ತಿರಿ ಅಯ್ಯ ಅತ್ತಿ ಎಲ್ಲಿ ಹೋಗಿದ್ರಿ? ಬರ್ರಿ, ನೀರು ಕಾದವು ಜಳಕ ಮಾಡಿ ಮತ್ತು ಗಾಳಿ ದುರ್ಗಮ್ಗೆ ಹೊಕ್ಕೆ ನಂದಿದ್ರಲ್ಲ ಹ್ಞೂ ಬರ್ರಿ ಒತ್ತಕತಿ ನಿಮ್ಮ ಕೊಳ ಅಂದ್ರಿ. ಅಯ್ಯ ತಂಗಿ ರಾತ್ರಿ ಮನ್ಕೊಳಾಗ ಸರಾನ ತೆಗೆದು ತಲೆ ದಿಂಬಿನ ಬುಡಕ್ಕೆ ತೆಲಗುಂಬಿನ ಬುಡಕ್ಕೆ ಇಟ್ಕೊಂಡು ಮಕ್ಕೊಂಡನಿ ನೆನಪಿಲ್ಲ ಹಾಕ್ಕೊಳಕ್ಕೆ. ಮತ್ತು ಹೊಳ್ಳಾಡಿದ್ರೆ ಮಗ್ಗಲಿಗೆ ಸಿಕ್ಕ ಗುಂಡು ನೆಗ್ತಾವ ಅಂತಿದ್ದೆ ನೀವು ಒಟ್ಟು ತೆಗೆದು ಕೂಡ ಜಳಕ ಮಾಡಿ ಬರ್ತಾನೆ ನಾನು. ಅತ್ತಿ ನಿಮ್ಮ ಹಾಸಿಗೆ ಅಂತೇಳಿ ಹೋಗಿ ನಾ ತೆಲಗುಂಬಿನಂತೆಲ್ಲ ಸರ ಆಯ್ತಾನ ನೋಡಿ ತೊಗೊಂಬರ್ತೇನೆ ರೀ. ಮತ್ತು ನೀವು ಜಳಕ ಮಾಡಿ ಬರೋರಿ. ನಿಮಗೆ ಎಣ್ಣೆ ಬತ್ತಿ ಸಜ್ಜು ಮಾಡಿ ಉದನ್ ಕಡ್ಡಿ ಮತ್ತು ಉಡಿ ಜಾಣಿ ಎಲ್ಲ ಸಜ್ಜು ಮಾಡಿತ್ತೇನೆ ರೀ ನಾನು ಗಾಳಿ ದುರ್ಗಮ್ಮಗೆ ಹೋಗಾಕ. ಬರ್ರಿ. ಈ ಹುಡುಗಿಗೆ ಒಂದೇ ಮಾತಾ ಸಂಜಿನ್ಯಾಗ ಅಂದಿದ್ದೆ ನಾನು, ನಾಳೆ ಶುಕ್ರವಾರ ಇರ್ತೀವ ಗಾಳಿ ದುರ್ಗಮ್ಗೆ ಹೋಗಿ ಬರ್ತಾನೆ ಅಂತಂದು ನೋಡೋದನ್ನ ಎಷ್ಟು ಚಂದ ನೆನಪಿಟ್ಕೊಂಡು ನನಗೆ ಜಾಗಕ್ಕೆ ನೀರು ಕಾಸ್ಯಾಳ, ಅಂಗಳ ಬಾಗ್ಲ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಹೋಗಿ ಬರ್ರಿ ಅಂತ ಕರೆಯತ್ತಾಳ. ಐದ ಬುದ್ಧಿ ಇರಲ್ವ ಈ ಹುಡುಗಿ ಕಡೆಯತನ ನಾನು ಹೋಗಿ ಬರ್ತಂತಾಳ್ರಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಐತಿ. ಅವ್ವ ದೇವಿ ತಾಯಿ ದುರ್ಗಮ್ಮ ನಿನ್ನ ಆಶೀರ್ವಾದ ಇರಲಿವ, ಎಲ್ಲರೂ ನಮ್ಮ ಮನ್ಯಾಗ ಚೆಂದಾಗಿ ಇಡುವ, ಶಾಂತ ರೀತಿಯಿಂದ ಎಲ್ಲ ಸುಖದಿಂದ ಇಡು. ಆದ್ರೆ ನನ್ನ ಮನಕಾಲು ನೋವು ಒಂದು ತಕ್ಕೊಂಡು ಚೆಂದಾಗಿ ಕೋಳಿ ಹಂಗೆ ಅಡ್ಡಾಡೋಂಗೆ ಮಾಡುವ ತಾಯಿ. ಮನಕಾಲು ನೋವು ನನ್ನ ಭಾಳ ನರ್ವ್ ಮಾಡೈತಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಚರಣ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಯ್ಯ ಮಲ್ಲವ್ವ ನೀನು ಬಂದಿಯಾ? ಮೊನ್ನೆ ವಾರನೂ ಭೇಟಿಯಾಗಿದ್ದಿಲ್ಲ, ಈಗೂ ಬಂದಿ ಇಲ್ವಾ? ಮೊನ್ನೆ ಒಬ್ಬಾಕಿ ಕಿರೇಸೂರಾಕಿ ಜೋಗಮ್ಮ ಬಂದಿದ್ದು, ಒಂದು 5 ವಾರ ಗಾಳಿ ದುರ್ಗಮ್ಮಗೆ ಹೋಗಂತ ಹೇಳ್ಯಾರ. ಅದಕ್ಕೆ ನನ್ನ ಸೊಸಿ ನನ್ನ ಲಘು ಎದ್ದು ನೀರು ಕಾಸಿ ಜಳಕ ಮಾಡಿ ಬರ್ರಿ ಅತ್ತಿಯಾರ ಅಂತ ಕಳಿಸಿಕೊಟ್ಟಾಳವ. ಚಲೋ ಬಿಡು, ನಿಂದ ಬೇಸಿ ಸೊಸಿ ಕಳಿಸಿಕೊಟ್ಟಾಳ. ನಮ್ಮ ಮನ್ಯಾಗ ನೋಡು ಇನ್ನೂ ಮಕ್ಕೊಂಡಿದ್ರು. ನಾನು ಹಂಗಾರ ಹೋಗಿ ಬಂದ್ರಾತಂತ ಎದ್ದು ಅಂಗಳ ಬಾಗಲ ಮಾಡಿ ಹೊಸಲ ಪೂಜೆ ಮಾಡ್ಕೊಂಡು 2 ಚರ್ಗಿ ನೀರು ಕಾಸ್ಕೊಂಡು ಮೊದಲು ಹೋಗಿ ಬಂದ್ರಾತಂತ ಬನ್ನಿಯವ. ತಡಿ ಆಮೇಲೆ ಮಾತಾಡ್ಕೊತ ಕುಂದ್ರು ಅಟ್ಟು ದೀಪ ಹಚ್ಚಿ 2 ಉದಿನ ಕಡ್ಡಿ ಬೆಳಗಿ ನಮಸ್ಕಾರ ಮಾಡೋಣ. ತಡಿ ದೀಪ ನೋಡ ಎಷ್ಟು ಶಾಂತ ರೀತಿಯಿಂದ ಉರಿತೈತಿ. ಹಂಗೆ ಹಗಲಿ ರಾತ್ರಿ ನಮ್ಮ ಅವ್ವನ ಮುಂದೆ ಎಷ್ಟು ಸತ್ಯದಾಕ್ಯದಾಳ. ಶಿವಾದೇವಿ ತಾಯಿ ದುರ್ಗಮ್ಮ ನಿನ್ನ ಆಶೀರ್ವಾದ ಇರ್ಲವಾ ದೇವಿ. ಇಲ್ಲೆಲ್ಲಾರ ಒಟ್ಟು ಕುಂದ್ರಾಕೈತೆ ನೋಡ, ಕುಂದ್ರು ಇಬ್ರು. ಮುಂಜಾನೆ ಟೈಮ್ದಾಗ ಎಲ್ಲಿ ಕುಂದಿರ್ತೀವಿ ಹೋಗು ನಡಿ. ಆಕೆ ನನ್ನ ಸಸಿ ಊರಿಗೆ ಹೋಗು ಹಾಕ್ಯದಾಳ. ಎಲ್ಲ ಸೌರ್ಸೋದು ಐತಿ. ಇಲ್ಲೆಲ್ಲಿ ಕುಂದಿರ್ತಿ? ಮನೆಗೆ ಹೋಗಿನ ಅಟ ಮನೆಗೆ ಹೋಗಿ ಅವ್ರಿಗೊಟ್ಟು ಸ್ವಸ್ತ್ಯಾರ್ಗಟ್ಟು ಹೇಳಿ ಏನಾರ ಮಾಡೋದಿದ್ರೆ ಮಾಡಿ ಬಾ. ಮತ್ತು ಈಕೆ ಸಣ್ಣಾಕಿ ಸೇಕವಾತ ಅವ್ರ ಮನೆಗೆ ಹೋಗ್ತಾಳ. ಅಟಕ್ಕಿ ಗಟ್ಟ ಎಲ್ಲನೂ ಸಜ್ಜು ಮಾಡಿ ಸೌರಿಸಿ ಕಟ್ಟೋಣಂತ ಬಾ. ಹೌದಾ? ಹಂಗಾರ ಮನೆಗೆ ಹೋಗ್ತೀನಿ, ಹೋಗಟ ಅವ್ರಿಗೊಟ್ಟು ಇದನ್ನು ಮಾಡಿ ಬರ್ತಂತಡಿ. ಇತ್ತಿಂದ ಬನ್ನಿ ಅಂದ್ರೆ ಎತ್ತಾಗ ಹೋಗ್ಕಾಳ ಅತ್ತ ಹೋಗ್ಕಾಳ ಅಂತಾರ. ಬರ್ತೇನೆ ತಗೋ. ಹೌದು, ಮತ್ತು ಈಕೆಗೆ ದುರ್ಗಮ್ಮಗೆ ಬೇಡ್ಕೊಂಡಿದ್ದೆ, ಅಲ್ಲಿ ಹರಕೆ ತೀರಿಸಿದೇನ? ಹುಡುಗರ ಲಗ್ನದಾಗ ತೀರ್ಸಿನಲ್ಲೇವ ದೇವ್ರಿಗೆ ಮಾಡುವಾಗ ಇವ್ರಿಗೆ ಐನಾರಮ್ಮರಿಗೆ ಪೂಜಾರಿಗೆ ದೇವ್ರಿಗೆ ಮಾಡೋದು ನಾಳೆಗೆ ಐತೆ ಅಂದ್ರೆ ಇವತ್ತರಂತ ಸಂಜಿನ್ಯಾಗ ಬೆಲ್ಲ ಬ್ಯಾಳಿ ಹಿಟ್ಟು ಎಲ್ಲನೂ ಹೋಳಿಗೆ ಮಾಡಿ ಎಡಿ ಮಾಡ್ರಿ ಅಂತ ಅವ್ನು ಅಡುಗೆ ಜನಿಗೆ ಕೊಟ್ಟಿದ್ವಿ. ದುರ್ಗಮ್ಮ ಗುಡ್ಸಾಕ ಸೀರೆ ಕೊಟ್ಟಿದ್ವಿ, ಐನಾರಮ್ಮರಿಗೆ ಸೀರೆ ಕೊಟ್ಟಿದ್ವಿ. ದಂಡಿ ಮಾಲಿ ಹಣ್ಣು ಕಾಯಿ ಉಳಿ ಜಾಣಿ ಎಲ್ಲ ಸಂಜಿನ್ಯಾಗ ಬಂದು ಕೊಟ್ಟು ಹೋಗಿದ್ವಿ. ತೀರ್ಸಿ ನೀವ ಚಲೋ ಆತು ಬಿಡು, ಬೇಷ ಆತ. ತೀರ್ಸಿ ಚಲೋ ಮಾಡಿದ್ವಿ. ಹರಿಕೆ 12 ವರ್ಷ ಅಂತ ಹರಿಕಿರಬಾರ್ದು. ಅಮ್ಮ ದೇವಿ ತಾಯಿ, ನಾನು ಇವತ್ತು ಮಾಡ್ತಕ್ಕಂಥ ಕೆಲಸ ಎಲ್ಲ ಯಶಸ್ಸಾಗಲಿ ಸಕ್ಸಸ್ ಆಗಲಿ, ನಾವು ಹೋಗೋರ ಕೆಲಸ ಆಗಲಿ, ಅವ್ರಿಗೆ ಇರಲಿ ಆಫೀಸ್ನ್ಯಾಗ ದೇವಿ ತಾಯಿ. ಯಾಕ ಶಾರಕ ದುರ್ಗಮ್ಮಗೆ ಬಂದಿಯಲ್ಲ ಇವತ್ತು ಶುಕ್ರವಾರ ಐತಿ? ಹ್ಞೂ ರೀ, ಆಫೀಸಿಗೆ ಹೊಂಟೀನಿ ರೀ. ನವಲ್ಗುಂದಕ್ಕೆ ಧರ್ಮಸ್ಥಳ ಸಂಘದ ಆಫೀಸಿಗೆ ಮೀಟಿಂಗ್ ಇಟ್ಕೊಂಡಾರ್ರಿ. ಹಂಗೆ ಒಂದಿಟ್ಟು ಮತ್ತು ಅಮ್ಮಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋಣಂತ ಬಂದೇನ್ರಿ. ಲಘುನ ಹೊಂಟಿಯಾಳ ರೀ. ಹೋಗಾಕನ ತಾಸು 1.5 ತಾಸು ಆಕತ್ತಲ್ರಿ. ಹಿಂಗಾಗಿ ಲಘುನ ಹೊಂಟೇನಿ. ಮೀಟಿಂಗ್ ಲಘು ಇಟ್ಕೊಂಡಾರ್ರಿ. ಅರೆ ಹೋಗತ್ತೆ ತಂಗಿಟ್ ಲಘು ಹೋಗಂಗಿಲ್ರಿ. ಅಡ್ಗಿದಟ ಮಾಡೇನ್ರಿ. ಅತ್ತಿಯಾರ ಮಾಡ್ಕೋತಾರ್ರಿ. ಮಾಡ್ಕೋತಾನೆ ಹೋಗಿ ಅಂದರ್ರಿ ಅವರು. ಬೇಸಿ ಬಿಡಿಯವ. ನಿಮ್ಮ ಸೊಸ್ತ್ಯಾರನ್ನ ಸಂಘನ್ಯಾಗ ಸೇರಿಸ್ತೀರೇನ್ರಿ? ಅಲ್ಲೇ ನಿಮ್ಮ ಓನ್ಯಾಗ ನಿಮ್ಮ ಸೊಸ್ತ್ಯಾರ ಒಂದಿಬ್ರು ಇನ್ನೊಂದು 8 ಮಂದಿ ಕೇಳಿ ಅಮ್ಮಾರ ಒಂದು ಹೊಸ ಸಂಘ ಮಾಡ್ರಿ. ನೀವು ಗಂಡು ಹುಡುಗರು ಬೇಯ್ತಾ ಬಿಡವ. ನಾನು ಸಂಘ ಮಾಡ್ತೇನೆ, ಸಂಘ ಸೇರ್ತೇನೆ ಅಂದ್ರೆ ಬೇಯ್ತಿದ್ದು ಏನಂತಾವ ನಾ ಕೇಳ್ತಂತ ಬಯ್ಯವ. ಕೇಳ್ರಿ, ಚಲೋ ಐತ್ ನೋಡ್ರಿ, ಮಾಡ್ಕೋರಿ. ಇವರು ಕಮಲಮ್ಮರ ಸೊಸ್ತ್ಯಾರ ಇಬ್ರು ಸಂಘನ್ಯಾಗ ಸೇರಿಸಿ ಅವ್ರ ಓನ್ಯಾಗ ಒಂದು ಸಂಘ ಮಾಡಿ ಮತ್ತು ಇವ್ರು ಸೊಸಿ ಒಬ್ರು ಸಣ್ಣಾರ ಬುಕ್ ಬರೀತಾರ ನೋಡ್ರಿ. ವಾರ ತುಂಬ್ತಾರ. ಸಾಲ ತಗಸ್ಕೊಂಡಾರ್ರಿ. ಚಲೋ ಐತ್ ನೋಡ್ರಿ, ಮಾಡ್ಕೋರಿ. ಯವ್ವ ಈಕೆ ಸಣ್ಣಾಕಿ ಸೇಕವ್ವ ಈಗ ತವ್ರ ಮನೆಗೆ ಹೋಗ್ತಾಳ. ಮತ್ತು ಒಂದೀಟು ಹಡ್ಕೊಂಡು ಅದು ಬರಲಿ, ಅವಾಗ ವಿಚಾರ ಮಾಡೋಣ. ಅದಕ್ಕೇನು ನಡೀತೈತ್ರಿ ಅಮ್ಮಾರ. ಇದ್ದಾರ ತುಂಬಿದ್ರು ನಡೀತೈತ್ರಿ ರೊಕ್ಕ. ತಗೋರಿ ಅಮ್ಮಾರ, ನನಗೂ ಬಸ್ಸಿಗೆ ಲೇಟ್ ಆಕತಿ, ಹೋಕೇನ್ರಿ. ಮತ್ತು ನಾ ಎಲ್ಲ ಚಂದಾಗಿ
ತಿಳಿಸಿ ಹೇಳ್ತಾನೆ ತೋರಿ. ಯವ್ವ ದೇವ್ರಿಗೆ ಬಂದಾಕೆ ಇಲ್ಲೇ ನಿಂತು ಬಿಟ್ಟಿಯನ ನೋಡಲ್ಲೇ ಫೋನ್ ಮಾಡ್ಯಾರ ಬಾ. ಹಾಂ ಯಾರಪ್ಪ ಯಾರು ಫೋನ್ ಮಾಡ್ಯಾರ ಎದಕ್ಕೆ ಫೋನ್ ಮಾಡ್ಯಾರ ಇಂಟೇ ಬಂದಿಯಲ್ಲಪ್ಪ ದೇವ್ರಿಗೆ ಅಂದ್ರೆ ಏನು ಗಾಬರಿ ಹಾಕೋಬೇಡ. ಮೊನ್ನೆ ಹೋಗಿ ನೋಡ್ಕೊಂಬಂದ್ಯಲ್ಲ ನಿಮ್ಮ ಅಣ್ಣ ಕಟ್ಟಾಗಿದ್ದ ಆರಾಮಿದ್ದಿರ್ಕಿಲ್ಲ ಅವ ತೀರ್ಕೊಂಡಾನಂತ ಮನೆಗೆ ಹೋಗ್ಬೇಕು ಬಾರವ. ಯಪ್ಪ ನಮ್ಮ ಅಣ್ಣ ತೀರ್ಕೊಂಡೆ ಮನೆಯಾರ ಹೋಗಿ ನೋಡಿ ಬಂದಿದ್ನೆಲ್ಲ ಯವ್ವ ನಿನ್ನ ಕೈಯಾಗಿನ ಸಜಕದ ಹೋಳಿಗೆ ಸಿಮಿ ಇರ್ತಾವೆ ಮಾಡ್ಕೊಂಬಾರಬೇ ಒಂದಿದ್ದ ಸಜಕದ ಹೋಳಿಗೆ ಮಾಡ್ಕೊಂಡು ಹೋಗಿ ನಮ್ಮ ಅಣ್ಣನ ನೋಡಿ ಬಂದಿದ್ದೆ ಮಾತಾಡ್ಸಿ ಬಂದಿದ್ನೆಲ್ಲ ಮತ್ತಮ್ಮ ಹೋಗಿ ನೋಡಾಕ ನನ್ನ ಮಣ್ಣನ ಮಾರಿ ಸಿಗಲಿಲ್ಲ ಯವ್ವ ನಾನು ಎಂಥ ಚಂದ ಮಗ್ಗಲ್ ಹಾಕ್ಕೊಂತು ಮಾತಾಡಿತ್ತು ಎದ್ದು ಕುಂತು ಒಂದು ಹೋಳಿಗೆ ತಿಂದಿತ್ತು ನಮ್ಮ ಅಣ್ಣ ಹೋಳಿಗೆ ತುಪ್ಪ ಸವ್ರಿ ಕೊಟ್ರ ಬಾ ಬಾ ಈಗ ಇಲ್ಲಿ ಹತ್ಕೊಂಡು ತಗೊಂಡ್ರು ಹೌದು ಇದಲ್ಲ ಮನೆಗೆ ಹೋಗೋಣ ಬಾ. ಇಲ್ಲೇ ಮಲ್ಲವ್ವ ಹಿಂಗಾತ ನಿಮ್ಮ ಅಣ್ಣನ ಮನೆಯಾರ ಹೋಗಿ ಮಾತಾಡ್ಸಿ ಬಂದಿದ್ದಲ್ಲ ಪಾಪ ಹೋಲ್ ಬಿಡ ಹಾಕೋಬೇಡ ಮನೆಗೆ ನಡಿ ನೋಡ್ಲಿ ಮಲ್ಲವ್ವ ಅವ ನಮ್ಮ ಅಣ್ಣ ಒಬ್ಬನ ಉಳ್ದಿದ್ನಲ್ಲ ಎಷ್ಟು ಜೀವಲೆ ಇಷ್ಟು ನಾವು ಮುದುಕರಾದ್ರೂ ಅವ ಮತ್ತು ಈಗ ಬಂದಾಳನ ನಮ್ಮ ತಂಗಿ ಗಂಡ ಮನೆಯಾಗಿದ್ದ ಅನ್ನೋ ಅರಂಗ ಅಷ್ಟು ಜೀವ ಮಾಡ್ತಿತ್ತಲೆ ಎಷ್ಟು ಕಾಳಜಿ ನನ್ನ ಮಕ್ಕಳ ಮ್ಯಾಗಾರ ಎಷ್ಟು ಜೀವ ನನ್ನ ಮ್ಯಾಗಾರ ಎಷ್ಟು ಜೀವ ನನ್ನ ಗಂಡಗ ಆಷಾಢಿ ಇಡ್ತಿತ್ತವ ಇವ ನೀವು ಅಲ್ವ ನಾ ಅಲ್ಲೇರ ಉಳಿಲಿಲ್ಲ ನೋಡ ಇನ್ನೊಂದು 2 ದಿನ ನಮ್ಮ ಅಣ್ಣನ ಅಂತೇಳಿ ಇರು ಅಂದ. ಇಲ್ಲಿ ಹುಡುಗರು ಸಣ್ಣ ಅದಾವು ಸಸ್ತ್ಯಾರನ್ನ ಕಾಡ್ತಾವು ಒಬ್ಬರದು ಭಾರಿ ಆಗೋದಿಲ್ಲ ಅಂತ ಬನ್ನಿ ನೋಡ ಮಲ್ಲವ ಯಾಕೆ ಹಾಕೊಂಡಾಗ ಹುಡುಗ ಕರ್ಯಾಕೆ ಬಂದೈತಿ ಮನೆಗೆ ಹೋಗು ಅಲ್ಲೇ ಮನೆಗೆ ಹೋಗೋದು ಸಜ್ಜು ಮಾಡ್ತಾರ ಅವ್ರ ಗಂಡು ಮಕ್ಕಳು ಮನೆಗೆ ಹೇಳ್ತಾರ ಮಂದಿಗೆ ಗಾಡಿ ಮಾಡ್ತಾರ ಮತ್ತು ಮಂದಿ ಕೂಡ ಹೋಗೋದಾದ್ರೆ ಹೋಗು ಇಲ್ಲಿರ ನಿನ್ನ ಜೀವ ತಡಿಲಿರ ಯಾರೋ ಒಬ್ರು ಸೈಕಲ್ ಮೋಟ್ರ್ ತೊಗೊಂಡು ಕರ್ಕೊಂಡು ಹೋಗು ನಾನು ಬರ್ತಿದ್ನಿವ ಮತ್ತು ಇವತ್ತು ನೀನು ಸೊಸಿ ಕಳಿಸೋದೈತಿ ಹೋಗ್ತೇನೆ ಮನೆಗೆ ಹೋಗಿ ಹೇಳ್ತಾನೆ ನಮ್ಮ ಹಿರಿಯಬ್ಬ ಬರ್ತೇನಂದ್ರೆ ಹೋಗ್ತೇನಂದ್ರೆ ಹೇಳ್ತಾನೆ ಅವ್ನು ಕಳಿಸ್ಕೊಡ್ತಾನೆ ತಗೋದೇವ ಮನೆಗೆ ಹೋಗ್ತೇನೆ ನಾನು ಬಾರ್ವಾ ಬಾ ಒಳಗೆ ಹೇಳೀನಿ ನಿನ್ನ ಮುಂದೆ ನಾನು ಸುದ್ದಿ ಹೇಳೋದ್ಗೇನೋ ಹಾಳಾಕತ್ತ ಬಿಟ್ಟೆ ನೀನು ಬಾ ಮನೆಗೆ ಹೋಗೋಣ. ಯಪ್ಪ ನಿಮ್ಮ ಸ್ವಾದರ ಮಾವಲ ನಮ್ಮ ಸ್ವಾದರ ಮಾವನ ಇವ ಅದಕ್ಕೆ ಜೀವ ತಡಿವಲ್ಲ ನನಗೂ ಅದಕ್ಕೆ ಬಂದೆ ನೀನು ಓಡ್ ನಿನ್ನ ಅಂತೇಳಿ